ಓಂ ಶಾಂತಿ. ದಿನಾಂಕ 31-1-2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪುಣ್ಯ ಆತ್ಮ ಆಗಬೇಕೆಂದರೆ ತನ್ನ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ. ಯಾವುದೇ ಪಾಪ ಅಂತೂ ಆಗುವುದಿಲ್ಲವೇ? ಸತ್ಯ ಖಾತೆ ಜಮಾ ಆಗಿದೆಯೇ? ಪ್ರಶ್ನೆ: ಎಲ್ಲದಕ್ಕಿಂತ ದೊಡ್ಡ ಪಾಪ ಯಾವುದು? ಉತ್ತರ: ಯಾರ ಮೇಲಾದರೂ ಕೆಟ್ಟ ದೃಷ್ಟಿ ಇಟ್ಟುಕೊಳ್ಳುವುದು ಎಲ್ಲದಕ್ಕಿಂತ ದೊಡ್ಡ ಪಾಪ ಆಗಿದೆ. ನೀವು ಪುಣ್ಯ ಆತ್ಮ ಆಗುವಂತಹ ಮಕ್ಕಳು ಯಾರ ಮೇಲೂ ಕೆಟ್ಟ ದೃಷ್ಟಿ ಅಂದರೆ ವಿಕಾರಿ ದೃಷ್ಟಿಯನ್ನಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ನಾವು ಎಷ್ಟರ ಮಟ್ಟಿಗೆ ಯೋಗದಲ್ಲಿರುತ್ತೇವೆ, ಯಾವುದೇ ಪಾಪವನ್ನಂತೂ ಮಾಡುವುದಿಲ್ಲವೇ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು. ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಎಚ್ಚರಿಕೆಯನ್ನಿಟ್ಟುಕೊಳ್ಳಿ, ಸ್ವಲ್ಪನೂ ಕುದೃಷ್ಟಿ ಇರದಿರಲಿ. ತಂದೆ ಯಾವ ಶ್ರೀಮತವನ್ನು ಕೊಡುತ್ತಾರೆ ಅದರಂತೆ ಪೂರ್ಣ ನಡೆಯುತ್ತಿರಿ. ಹಾಡು: ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಪಾರಲೌಕಿಕ ತಂದೆ ತನ್ನ ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ, ತನ್ನೊಳಗೆ ಪರಿಶೀಲಿಸಿಕೊಳ್ಳಿ. ಇದಂತೂ ಮನುಷ್ಯರಿಗೆ ಗೊತ್ತಿರುತ್ತದೆ. ನಾವು ಇಡೀ ಜೀವನದಲ್ಲಿ ಎಷ್ಟು ಪಾಪ ಎಷ್ಟು ಪುಣ್ಯ ಮಾಡಿದ್ದೇವೆ ಎಂದು. ಪ್ರತಿನಿತ್ಯ ತನ್ನ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ. ಎಷ್ಟು ಪಾಪ ಹಾಗೂ ಎಷ್ಟು ಪುಣ್ಯ ಮಾಡಿದ್ದೇನೆ. ಯಾರನ್ನೂ ಬೇಸರಪಡಿಸಿಲ್ಲವೇ? ಪ್ರತಿಯೊಬ್ಬ ಮನುಷ್ಯ ತಿಳಿಯುತ್ತಾನೆ ನಾವು ಜೀವನದಲ್ಲಿ ಏನೇನನ್ನು ಮಾಡಿದ್ದೇವೆ ಎಂದು. ಎಷ್ಟು ಪಾಪ ಮಾಡಿದ್ದೇನೆ, ಎಷ್ಟು ದಾನ ಪುಣ್ಯ ಇತ್ಯಾದಿಯನ್ನು ಮಾಡಿದ್ದೇನೆ. ಮನುಷ್ಯ ಯಾತ್ರೆಗೆ ಹೋದಾಗ ದಾನ ಪುಣ್ಯ ಮಾಡುತ್ತಾನೆ, ಪ್ರಯತ್ನಪಟ್ಟು ಪಾಪ ಮಾಡುವುದಿಲ್ಲ. ಅಂದ ಮೇಲೆ ತಂದೆ ಮಕ್ಕಳ ಬಳಿ ಕೇಳುತ್ತಾರೆ, ಎಷ್ಟು ಪಾಪ ಎಷ್ಟು ಪುಣ್ಯ ಮಾಡಿದ್ದೀರಿ? ಈಗ ನೀವು ಮಕ್ಕಳು ಪುಣ್ಯಾತ್ಮ ಆಗಬೇಕು. ಯಾವುದೇ ಪಾಪವನ್ನು ಮಾಡಬಾರದು. ಪಾಪ ಸಹ ಅನೇಕ ಪ್ರಕಾರದ್ದು ಇರುತ್ತದೆ. ಯಾರ ಮೇಲಾದರೂ ಕೆಟ್ಟ ದೃಷ್ಟಿ ಹೋಗುತ್ತದೆಂದರೆ ಇದು ಸಹ ಪಾಪ ಆಗಿದೆ. ಕೆಟ್ಟ ದೃಷ್ಟಿ ವಿಕಾರದ್ದೇ ಆಗಿದೆ. ಅದು ಎಲ್ಲದಕ್ಕಿಂತ ಕೆಟ್ಟದ್ದು. ಎಂದಿಗೂ ವಿಕಾರದ ದೃಷ್ಟಿ ಹೋಗಬಾರದು. ಸಾಮಾನ್ಯವಾಗಿ ಹೆಚ್ಚು ಎಂದರೆ ಪತಿ ಪತ್ನಿಯದ್ದೇ ವಿಕಾರಿ ದೃಷ್ಟಿ ಇರುತ್ತದೆ. ಕುಮಾರ ಕುಮಾರಿಯರಲ್ಲಿ ಒಂದಲ್ಲ ಒಂದು ಬಾರಿ ವಿಕಾರದ ದೃಷ್ಟಿ ಬರುತ್ತದೆ. ಈಗ ತಂದೆ ಹೇಳುತ್ತಾರೆ, ಈ ವಿಕಾರದ ದೃಷ್ಟಿ ಇರಬಾರದು. ಇಲ್ಲವೆಂದರೆ ನಿಮಗೆ ಕೋತಿ ಎನ್ನಬೇಕಾಗುತ್ತದೆ. ನಾರದನ ಉದಾಹರಣೆ ಇದೆ ಅಲ್ಲವೇ? ನಾನು ಲಕ್ಷ್ಮಿಯನ್ನು ವರಿಸಲು ಸಾಧ್ಯವೇ ಎಂದು ಕೇಳಿದ. ನಾವಂತೂ ಲಕ್ಷ್ಮಿಯನ್ನು ವರೆಸುತ್ತೇವೆಂದು ನೀವು ಸಹ ಕೇಳುತ್ತೀರಲ್ಲವೇ? ನಾರಿಯಿಂದ ಲಕ್ಷ್ಮಿ, ನರನಿಂದ ನಾರಾಯಣ ಆಗುತ್ತೇವೆ. ತಂದೆ ಹೇಳುತ್ತಾರೆ, ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಿ, ಎಷ್ಟರ ಮಟ್ಟಿಗೆ ನಾವು ಪುಣ್ಯಾತ್ಮ ಆಗಿದ್ದೇವೆ. ಯಾವುದೇ ಪಾಪವನ್ನಂತೂ ಮಾಡುವುದಿಲ್ಲವೇ? ಎಷ್ಟರ ಮಟ್ಟಿಗೆ ಯೋಗದಲ್ಲಿರುತ್ತೇವೆ. ನೀವು ಮಕ್ಕಳಂತೂ ತಂದೆಯನ್ನು ಪರಿಚಯಿಸಿದಿರಿ. ಆದ್ದರಿಂದ ತಾನೇ ಇಲ್ಲಿ ಕುಳಿತುಕೊಂಡಿದ್ದೀರಿ. ಜಗತ್ತಿನ ಮನುಷ್ಯ ಬಾಬಾರವರನ್ನು ಗುರುತಿಸಿದ್ದಾರೆಯೇ? ಇವರು ಬಾಪ್ ದಾದಾ ಆಗಿದ್ದಾರೆ ಎಂದು. ನೀವು ಬ್ರಾಹ್ಮಣ ಮಕ್ಕಳಂತೂ ತಿಳಿದುಕೊಂಡಿದ್ದೀರಿ. ಪರಮಪಿತ ಪರಮಾತ್ಮ ಬ್ರಹ್ಮಾರವರಲ್ಲಿ ಪ್ರವೇಶ ಆಗಿ ನಮಗೆ ಅವಿನಾಶಿ ಜ್ಞಾನರತ್ನಗಳ ಖಜಾನೆಯನ್ನು ಕೊಡುತ್ತಾರೆ. ಮನುಷ್ಯರ ಬಳಿ ವಿನಾಶಿ ಧನ ಇರುತ್ತದೆ, ಅದನ್ನೇ ದಾನ ಮಾಡುತ್ತಾರೆ. ಅದಂತೂ ಕಲ್ಲು ಆಗಿದೆ. ಇದು ಜ್ಞಾನದ ರತ್ನ ಆಗಿದೆ. ಜ್ಞಾನಸಾಗರ ತಂದೆಯ ಬಳಿಯಲ್ಲಿಯೇ ರತ್ನ ಇದೆ. ಈ ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿದ್ದಾಗಿದೆ. ರತ್ನಾಗಾರ ತಂದೆಯಿಂದ ಜ್ಞಾನ ರತ್ನವನ್ನು ಧಾರಣೆ ಮಾಡಿಕೊಂಡು ಹಾಗೂ ನಂತರ ಈ ರತ್ನಗಳ ದಾನ ಮಾಡಬೇಕು. ಯಾರೆಷ್ಟು ತೆಗೆದುಕೊಳ್ಳುತ್ತಾರೆ ಹಾಗೂ ಕೊಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಅಂದ ಮೇಲೆ ತಂದೆ ತಿಳಿಸುತ್ತಾರೆ, ತನ್ನ ಅಂತರಾಳವನ್ನು ನೋಡಿಕೊಳ್ಳಿ. ನಾವು ಎಷ್ಟು ಪಾಪ ಮಾಡಿದ್ದೇವೆ. ಈಗ ಯಾವುದೇ ಪಾಪ ಅಂತೂ ಆಗುವುದಿಲ್ಲವೇ? ಸ್ವಲ್ಪನೂ ಕುದೃಷ್ಟಿ ಇರದಿರಲಿ. ತಂದೆ ಯಾವ ಶ್ರೀಮತವನ್ನು ಕೊಡುತ್ತಾರೆ ಅದರಂತೆ ಪೂರ್ಣ ನಡೆಯುತ್ತಿರಿ. ಈ ಎಚ್ಚರಿಕೆ ಇರಬೇಕು. ಮಾಯೆಯ ಬಿರುಗಾಳಿ ಅಂತೂ ಭಲೇ ಬರಲಿ,
ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವನ್ನು ಮಾಡಬಾರದು. ಯಾರಲ್ಲಾದರೂ ಕೆಟ್ಟ ದೃಷ್ಟಿ ಹೋಗಿರುವುದು ಕಂಡರೆ ಅವರ ಎದುರಿಗೆ ನಿಲ್ಲಬಾರದು. ಒಂದೇ ಬಾರಿಗೆ ಹೊರಟು ಹೋಗಬೇಕು. ಇವರದ್ದು ಕೆಟ್ಟ ದೃಷ್ಟಿ ಇದೆ ಎಂದು ಗೊತ್ತಾಗುತ್ತದೆ. ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಬಹಳ ಎಚ್ಚರಿಕೆಯಿಂದಿರಬೇಕು. ಕೆಟ್ಟ ದೃಷ್ಟಿ ಇರುತ್ತದೆಂದರೆ ನಂತರ ಕುಂಟರು ಕುರುಡರು ಆಗುತ್ತಾರೆ. ತಂದೆ ಯಾವ ಶ್ರೀಮತವನ್ನು ಕೊಡುತ್ತಾರೆ ಅದರಂತೆ ನಡೆಯಬೇಕು. ತಂದೆಯನ್ನು ಮಕ್ಕಳೇ ಪರಿಚಯಿಸಲು ಸಾಧ್ಯ. ತಿಳಿದುಕೊಳ್ಳಿ, ಬಾಬಾರವರು ಎಲ್ಲಿಯಾದರೂ ಹೋದರೆ ಮಕ್ಕಳೇ ತಿಳಿದುಕೊಳ್ಳುತ್ತಾರೆ ಬಾಪ್ ದಾದಾ ಬಂದಿದ್ದಾರೆ ಎಂದು. ಬಹಳಷ್ಟು ಮನುಷ್ಯರು ಅವರನ್ನು ನೋಡುತ್ತಾರೆ, ಆದರೆ ಅವರಿಗೆ ಗೊತ್ತಾಗುವುದಿಲ್ಲ. ಕೆಲವರು ಇವರು ಯಾರು ಎಂದು ಕೇಳುತ್ತಾರೆ. ಬಾಪ್ ದಾದಾ ಆಗಿದ್ದಾರೆಂದು ಹೇಳಿ. ಬ್ಯಾಡ್ಜ್ ಅಂತೂ ಎಲ್ಲರ ಬಳಿ ಇರಲೇಬೇಕು ಹೇಳಿ. ಶಿವಬಾಬಾ ನಮಗೆ ಈ ದಾದಾನ ಮೂಲಕ ಅವಿನಾಶಿ ಜ್ಞಾನರತ್ನಗಳ ದಾನ ನೀಡುತ್ತಾರೆ. ಇದು ಆಧ್ಯಾತ್ಮಿಕ ಜ್ಞಾನ ಆಗಿದೆ. ಸ್ಪಿರಿಚುವಲ್ ಫಾದರ್ ಎಲ್ಲ ಆತ್ಮಗಳ ತಂದೆ ಕುಳಿತು ಈ ಜ್ಞಾನವನ್ನು ಕೊಡುತ್ತಾರೆ. ಶಿವ ಭಗವಾನುವಾಚ. ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನುವಾಚ ತಪ್ಪಾಗಿದೆ. ಶಿವನಿಗಷ್ಟೇ ಜ್ಞಾನಸಾಗರ ಪತಿತ ಪಾವನ ಎನ್ನುತ್ತಾರೆ. ಜ್ಞಾನದಿಂದಲೇ ಸದ್ಗತಿ ಆಗುತ್ತದೆ. ಇದು ಅವಿನಾಶಿ ಜ್ಞಾನರತ್ನ ಆಗಿದೆ. ಸದ್ಗತಿದಾತ ಒಬ್ಬರೇ ತಂದೆ ಆಗಿದ್ದಾರೆ. ಈ ಎಲ್ಲಾ ಶಬ್ದವನ್ನು ಪೂರ್ಣ ರೀತಿ ನೆನಪಿಟ್ಟುಕೊಳ್ಳಬೇಕು. ಈಗ ಮಕ್ಕಳು ತಿಳಿಯುತ್ತಾರೆ, ನಾವು ತಂದೆಯನ್ನು ತಿಳಿದಿದ್ದೇವೆ ಹಾಗೂ ತಂದೆ ಸಹ ತಿಳಿಯುತ್ತಾರೆ, ನಾನು ಮಕ್ಕಳನ್ನು ತಿಳಿದುಕೊಂಡಿದ್ದೇನೆ. ತಂದೆ ಅಂತೂ ಕೇಳುತ್ತಾರಲ್ಲವೇ, ಇವರೆಲ್ಲ ನನ್ನ ಮಕ್ಕಳಾಗಿದ್ದಾರೆ. ಆದರೆ ಎಲ್ಲರೂ ತಿಳಿಯಲು ಸಾಧ್ಯವಿಲ್ಲ. ಅದೃಷ್ಟದಲ್ಲಿದ್ದರೆ ಮುಂದೆ ಸಾಗುತ್ತಾ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಬಾಬಾ ಎಲ್ಲಿಗೋ ಹೋಗುತ್ತಾರೆಂದು ತಿಳಿಯಿರಿ. ಆಗ ಇವರ್ಯಾರು ಎಂದು ಯಾರಾದರೂ ಕೇಳುತ್ತಾರೆ. ಖಂಡಿತ ಶುದ್ಧ ಭಾವನೆಯಿಂದಲೇ ಕೇಳುತ್ತಾರೆ. ಬಾಪ್ ದಾದಾ ಆಗಿದ್ದಾರೆಂದು ಈ ಶಬ್ದವನ್ನೇ ಹೇಳಿ. ಪಾರಲೌಕಿಕ ತಂದೆ ನಿರಾಕಾರ ಆಗಿದ್ದಾರೆ. ಅವರು ಸಾಕಾರದಲ್ಲಿ ಬರುವ ತನಕ ತಂದೆಯಿಂದ ಆಸ್ತಿ ಹೇಗೆ ತೆಗೆದುಕೊಳ್ಳುವುದು? ಶಿವಬಾಬಾ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ದತ್ತು ಮಾಡಿಕೊಂಡು ಆಸ್ತಿಯನ್ನು ಕೊಡುತ್ತಾರೆ. ಇವರು ಪ್ರಜಾಪಿತ ಬ್ರಹ್ಮ ಹಾಗೂ ಇವರು ಬಿಕೆ ಆಗಿದ್ದಾರೆ. ಓದಿಸುವಂತವರು ಜ್ಞಾನದ ಸಾಗರನಾಗಿದ್ದಾರೆ. ಅವರಿಂದಲೇ ಆಸ್ತಿ ಸಿಗುತ್ತದೆ. ಈ ಬ್ರಹ್ಮಾರವರೂ ಸಹ ಓದುತ್ತಾರೆ. ಇವರು ಬ್ರಾಹ್ಮಣರಿಂದ ನಂತರ ದೇವತೆ ಆಗುವವರಾಗಿದ್ದಾರೆ. ತಿಳಿಸಲು ಎಷ್ಟು ಸಹಜ ಇದೆ. ಯಾರಿಗೆ ಆದರೂ ಬ್ಯಾಡ್ಜ್ನ ಮೇಲೆ ತಿಳಿಯುವುದು ಚೆನ್ನಾಗಿರುತ್ತದೆ. ಹೇಳಿ, ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಪಾವನರಾಗಿ ಹಾಗೂ ಪಾವನ ಜಗತ್ತಿಗೆ ಹೊರಟು ಹೋಗುತ್ತೀರಿ. ಇವರು ಪತಿತ ಪಾವನ ತಂದೆಯಲ್ಲವೇ? ಪಾವನರಾಗಲು ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ. ಯಾವಾಗ ವಿನಾಶದ ಸಮಯವಾಗುತ್ತದೆ ಆಗ ನಂತರ ನಮ್ಮ ವಿದ್ಯೆ ಪೂರ್ಣವಾಗುತ್ತದೆ. ತಿಳಿಸುವುದಕ್ಕೆ ಎಷ್ಟು ಸಹಜ ಇದೆ. ಎಲ್ಲಿಗೆ ಆದರೂ ಹೋಗುತ್ತಾ ಬರುತ್ತಾ ಬ್ಯಾಡ್ಜ್ ಜೊತೆಯಲ್ಲಿರಬೇಕು. ಈ ಬ್ಯಾಡ್ಜ್ನ ಜೊತೆಯಲ್ಲಿ ಒಂದು ಚಿಕ್ಕ ಪಾಂಪ್ಲೆಂಟ್ ಸಹ ಇರಬೇಕು. ಅದರಲ್ಲಿ ಬರೆದಿರಲಿ, ಭಾರತದಲ್ಲಿ ತಂದೆ ಬಂದು ಪುನಃ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಉಳಿದೆಲ್ಲ ಅನೇಕ ಧರ್ಮ ಈ ಮಹಾಭಾರತ ಯುದ್ಧದ ಮೂಲಕ ಕಲ್ಪದ ಹಿಂದಿನಂತೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಸಮಾಪ್ತಿ ಆಗುತ್ತದೆ. ಆ ರೀತಿ 3-4 ಪಾಂಪ್ಲೆಂಟನ್ನು ಮುದ್ರಿಸಿ. ಯಾರಿಗೆ ಆದರೂ ಆ ಪಾಂಪ್ಲೆಂಟನ್ನು ಕೊಡಬಹುದು. ಮೇಲೆ ತ್ರಿಮೂರ್ತಿ ಇರಲಿ, ಮತ್ತೊಂದು ಕಡೆ ಸೆಂಟರ್ಸ್ನ ವಿಳಾಸ ಇರಲಿ. ಮಕ್ಕಳಿಗೆ ಇಡೀ ದಿನ ಸರ್ವಿಸ್ನ ಆಲೋಚನೆ ನಡೆಯುತ್ತಿರಬೇಕು. ಮಕ್ಕಳು ಹಾಡನ್ನು ಕೇಳಿದಿರಿ. ಪ್ರತಿನಿತ್ಯ ತನ್ನ ಲೆಕ್ಕಪತ್ರವನ್ನು ತೆಗೆಯಬೇಕು. ಇಡೀ ದಿನ ಇಂದು ನನ್ನ ಸ್ಥಿತಿ ಹೇಗಿತ್ತು? ಬಾಬಾರವರು ಆ ರೀತಿ ಅನೇಕ ಮನುಷ್ಯರನ್ನು ನೋಡಿದ್ದಾರೆ. ಅವರು ಪ್ರತಿನಿತ್ಯ ರಾತ್ರಿ ಹೊತ್ತು ಇಡೀ ದಿನ ಲೆಕ್ಕಪತ್ರವನ್ನು ಕುಳಿತು ಬರೆಯುತ್ತಾರೆ. ಯಾವುದೇ ಕೆಟ್ಟ ಕೆಲಸವನ್ನಂತೂ ಮಾಡಿಲ್ಲವೇ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು.
ಎಲ್ಲವನ್ನೂ ಬರೆಯುತ್ತಾರೆ, ತಿಳಿಯುತ್ತಾರೆ. ಜೀವನದ ಕಥೆಯನ್ನು ಬರೆದಿದ್ದರೆ ಮುಂದಿನ ಪೀಳಿಗೆಯವರು ಓದಿ ಇದೇ ರೀತಿ ಕಲಿಯುತ್ತಾರೆ. ಆ ರೀತಿ ಬರೆಯುವಂಥವರಂತೂ ಒಳ್ಳೆಯ ವ್ಯಕ್ತಿನೇ ಆಗಿರುತ್ತಾರೆ. ವಿಕಾರಿ ಅಂತೂ ಎಲ್ಲೆಡೆ ಇದ್ದೇ ಇರುತ್ತಾರೆ. ಇಲ್ಲಂತೂ ಆ ವಿಚಾರ ಇಲ್ಲ. ನೀವು ತನ್ನ ಲೆಕ್ಕಪತ್ರವನ್ನು ಪ್ರತಿನಿತ್ಯ ನೋಡಿಕೊಳ್ಳಿ. ನಂತರ ಬಾಬಾನ ಬಳಿಗೆ ಕಳುಹಿಸಿಕೊಡಬೇಕು. ಆಗ ಚೆನ್ನಾಗಿ ಉನ್ನತಿ ಆಗುತ್ತದೆ ಹಾಗೂ ಭಯ ಸಹ ಇರುತ್ತದೆ. ಎಲ್ಲವನ್ನೂ ಕ್ಲಿಯರ್ ಆಗಿ ಬರೆಯಬೇಕು. ಇಂದು ನಮ್ಮ ದೃಷ್ಟಿ ಹಾಳಾಗಿ ಹೋಗಿದೆ, ಈ ರೀತಿ ಆಯಿತು ಇತ್ಯಾದಿ. ಒಬ್ಬರು ಮತ್ತೊಬ್ಬರಿಗೆ ಯಾರು ದುಃಖ ಕೊಡುತ್ತಾರೆ ಅವರಿಗೆ ವಂಚಕ ಎನ್ನುತ್ತಾರೆ. ಜನ್ಮ ಜನ್ಮಾಂತರದ ಪಾಪ ನಿಮ್ಮ ತಲೆಯ ಮೇಲೆ ಇದೆ. ಈಗ ನೀವು ನೆನಪಿನ ಬಲದಿಂದ ಪಾಪಗಳ ಹೊರೆಯನ್ನು ಇಳಿಸಬೇಕು. ಆದ್ದರಿಂದ ಪ್ರತಿನಿತ್ಯ ನೋಡಿಕೊಳ್ಳಬೇಕು, ಇಡೀ ದಿನದಲ್ಲಿ ನಾನು ಯಾರಿಗೂ ದುಃಖವನ್ನಂತೂ ಕೊಟ್ಟಿಲ್ಲವೇ. ಅದರಿಂದ ಪಾಪ ಆಗುತ್ತದೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಯಾರಿಗೂ ದುಃಖ ಕೊಡಬೇಡಿ. ತನ್ನನ್ನು ಪೂರ್ಣ ಪರಿಶೀಲಿಸಿಕೊಳ್ಳಿ. ನಾನು ಎಷ್ಟು ಪಾಪ ಎಷ್ಟು ಪುಣ್ಯ ಮಾಡಿದ್ದೇನೆ ಎಂದು. ಯಾರೇ ಸಿಕ್ಕಿದರೂ ಎಲ್ಲರಿಗೂ ಈ ದಾರಿಯನ್ನು ತಿಳಿಸಲೇಬೇಕು. ಎಲ್ಲರೊಂದಿಗೆ ಬಹಳ ಪ್ರೀತಿಯಿಂದ ಮಾತನಾಡಬೇಕು. ತಂದೆಯನ್ನು ನೆನಪು ಮಾಡಬೇಕು ಹಾಗೂ ಪವಿತ್ರರಾಗಬೇಕು. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕು. ಭಲೆ ನೀವು ಸಂಘದಲ್ಲಿದ್ದೀರಿ, ಆದರೆ ಇದಂತೂ ರಾವಣನ ರಾಜ್ಯ ಅಲ್ಲವೇ. ಈ ಮಾಯಾವಿ ವಿಷಯ ವೈತರಣಿ ನದಿಯಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕು. ಕಮಲ ಪುಷ್ಪಕ್ಕೆ ಬಹಳ ಮಕ್ಕಳು ಮರಿ ಇರುತ್ತದೆ, ಆದರೂ ಸಹ ನೀರಿನಿಂದ ಮೇಲೆ ಇರುತ್ತದೆ. ಕಮಲ ಪುಷ್ಪ ಗೃಹಸ್ಥಿ ಆಗಿದೆ. ಅದು ಬಹಳ ಗಿಡಗಳಿಗೆ ಜನ್ಮ ನೀಡುತ್ತದೆ. ಈ ಉದಾಹರಣೆ ನಿಮಗಾಗಿ ಇದೆ. ವಿಕಾರಗಳಿಂದ ಭಿನ್ನರಾಗಿರಿ. ಈ ಒಂದು ಜನ್ಮ ಪವಿತ್ರರಿರಿ, ಆಗ ನಂತರ ಇದು ಅವಿನಾಶಿ ಆಗುತ್ತದೆ. ನಿಮಗೆ ತಂದೆ ಅವಿನಾಶಿ ಜ್ಞಾನರತ್ನವನ್ನು ಕೊಡುತ್ತಾರೆ. ಉಳಿದವರೆಲ್ಲ ಕಲ್ಲು ಕೊಡುತ್ತಾರೆ. ಆ ಜನರಂತೂ ಭಕ್ತಿಯದ್ದೇ ವಿಚಾರಗಳನ್ನು ತಿಳಿಸುತ್ತಾರೆ. ಜ್ಞಾನಸಾಗರ ಪತಿತ ಪಾವನನಂತೂ ಒಬ್ಬರೇ ಆಗಿದ್ದಾರೆ. ಅಂದ ಮೇಲೆ ಆ ರೀತಿ ತಂದೆಯ ಮೇಲೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಇರಬೇಕು. ತಂದೆಗೆ ಮಕ್ಕಳೊಂದಿಗೆ, ಮಕ್ಕಳಿಗೆ ತಂದೆಯೊಂದಿಗೆ ಪ್ರೀತಿ ಇರುತ್ತದೆ. ಬೇರೆ ಯಾರೊಂದಿಗೂ ಕನೆಕ್ಷನ್ ಇಲ್ಲ. ಯಾರು ತಂದೆಯ ಮತದಂತೆ ಪೂರ್ಣ ನಡೆಯುವುದಿಲ್ಲವೋ ಅವರು ಮಲತಾಯಿ ಮಕ್ಕಳಾಗಿದ್ದಾರೆ. ರಾವಣನ ಮತದಂತೆ ನಡೆಯುತ್ತಾರೆಂದರೆ ರಾಮನ ಮತದವರು ಎಲ್ಲಿ ಆದರು? ಅರ್ಧಕಲ್ಪ ರಾವಣ ಸಂಪ್ರದಾಯ ಇದೆ. ಆದ್ದರಿಂದ ಇದಕ್ಕೆ ಭ್ರಷ್ಟಾಚಾರಿ ಜಗತ್ತು ಎನ್ನುತ್ತಾರೆ. ಈಗ ನೀವು ಬೇರೆ ಎಲ್ಲರನ್ನೂ ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಬೇಕು. ಬಿಕೆಯ ಮತ ಸಿಕ್ಕಿದರೆ ಅದನ್ನು ಸಹ ಪರಿಶೀಲನೆ ಮಾಡಿಕೊಳ್ಳಬೇಕು. ಈ ಮತ ಸರಿ ಇದೆಯೋ ಅಥವಾ ತಪ್ಪೋ ಎಂದು. ನೀವು ಮಕ್ಕಳಿಗೆ ಸರಿ ಮತ್ತು ತಪ್ಪಿನ ತಿಳುವಳಿಕೆ ಈಗ ಸಿಕ್ಕಿದೆ. ಯಾವಾಗ ರೈಟ್ ಎಸ್ ಬರುತ್ತಾರೆ ಆಗ ತಾನೇ ರೈಟ್ ಹಾಗೂ ರಾಂಗ್ ಅನ್ನು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನೀವು ಅರ್ಧಕಲ್ಪ ಈ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕೇಳಿದ್ದೀರಿ. ಈಗ ನಾನು ನಿಮಗೆ ಏನನ್ನು ತಿಳಿಸುತ್ತೇನೆ, ಇದು ಸರಿ ಇದೆಯೋ ಅಥವಾ ಅದು ಸರಿ ಇದೆಯೋ. ಅವರು ಹೇಳುತ್ತಾರೆ, ಈಶ್ವರ ಸರ್ವವ್ಯಾಪಿ ಆಗಿದ್ದಾನೆ ಎಂದು. ನಾನು ಹೇಳುತ್ತೇನೆ, ನಾನಂತೂ ನಿಮ್ಮ ತಂದೆ ಆಗಿದ್ದೇನೆ. ಯಾರು ಸರಿ ಇದ್ದಾರೆಂದು ಈಗ ನಿರ್ಣಯ ಮಾಡಿ. ಇದನ್ನೂ ಸಹ ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತದಲ್ಲವೇ. ಯಾವಾಗ ಬ್ರಾಹ್ಮಣರಾಗಿರುತ್ತೀರೋ ಆಗ ಅರ್ಥ ಮಾಡಿಕೊಳ್ಳುತ್ತಾರೆ. ರಾವಣ ಸಂಪ್ರದಾಯದವರಂತೂ ಅನೇಕರಿದ್ದಾರೆ. ನೀವಂತೂ ಬಹಳ ಕಡಿಮೆ ಮಂದಿ ಇದ್ದೀರಿ. ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಒಂದು ವೇಳೆ ಯಾರದ್ದಾದರೂ ಕೆಟ್ಟ ದೃಷ್ಟಿ ಆಗಿದ್ದರೆ ಆಗ ಅವರಿಗೆ ರಾವಣ ಸಂಪ್ರದಾಯ ಎನ್ನುತ್ತಾರೆ. ಯಾವಾಗ ಪೂರ್ಣ ದೃಷ್ಟಿ ಬದಲಾಗಿ ದೈವಿ ಆಗುತ್ತದೆ ಆಗ ರಾಮ ಸಂಪ್ರದಾಯ ಎಂದು ತಿಳಿಯಬಹುದು. ತನ್ನ ಸ್ಥಿತಿಯಿಂದ ಪ್ರತಿಯೊಬ್ಬರೂ ತಿಳಿದುಕೊಳ್ಳುತ್ತಾರಲ್ಲವೇ. ಮೊದಲಂತೂ ಜ್ಞಾನ ಇರಲಿಲ್ಲ. ಈಗ ತಂದೆ ದಾರಿಯನ್ನು ತಿಳಿಸಿದ್ದಾರೆ. ಅಂದ ಮೇಲೆ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡುತ್ತಿರುತ್ತೇನೆಯೇ ಎಂದು ನೋಡಿಕೊಳ್ಳಬೇಕು.
ಭಕ್ತ ಜನರು ವಿನಾಶಿ ಧನದ ದಾನ ಮಾಡುತ್ತಾರೆ. ಈಗ ನೀವು ಅವಿನಾಶಿ ಧನದ ದಾನ ಮಾಡಬೇಕು, ವಿನಾಶಿಯದ್ದು ಅಲ್ಲ. ಒಂದು ವೇಳೆ ವಿನಾಶಿ ಧನ ಇದೆ ಎಂದರೆ ಅಲೌಕಿಕ ಸೇವೆಯಲ್ಲಿ ತೊಡಗಿಸುತ್ತಾ ಸಾಗಿ. ಪತಿತರಿಗೆ ದಾನ ಮಾಡುವುದರಿಂದ ಪತಿತರೇ ಆಗುತ್ತೀರಿ. ಈಗ ನೀವು ತನ್ನ ಧನವನ್ನು ದಾನ ಮಾಡುತ್ತೀರಿ. ಆದ್ದರಿಂದ 21 ಜನ್ಮಗಳಿಗಾಗಿ ಇದರ ಪ್ರತಿಫಲ ನಂತರ ಹೊಸ ಜಗತ್ತಿನಲ್ಲಿ ಸಿಗುತ್ತದೆ. ಈ ಎಲ್ಲಾ ವಿಚಾರಗಳು ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ. ಬಾಬಾ ಸರ್ವಿಸ್ನ ಯುಕ್ತಿಗಳನ್ನು ಸಹ ತಿಳಿಸುತ್ತಿರುತ್ತಾರೆ. ಎಲ್ಲರ ಮೇಲೆ ದಯೆ ಮಾಡಿ. ಪರಮಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆಂಬ ಗಾಯನ ಸಹ ಇದೆ. ಆದರೆ ಅರ್ಥವನ್ನು ತಿಳಿದಿಲ್ಲ. ಪರಮಾತ್ಮನನ್ನೇ ಸರ್ವವ್ಯಾಪಿ ಎಂದು ಬಿಟ್ಟಿದ್ದಾರೆ. ಅಂದ ಮೇಲೆ ಮಕ್ಕಳು ಸೇವೆಯ ಆಸಕ್ತಿಯನ್ನು ಬಹಳ ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಅನ್ಯರ ಕಲ್ಯಾಣ ಮಾಡುತ್ತೀರೆಂದರೆ ತನ್ನದೂ ಸಹ ಕಲ್ಯಾಣವಾಗುತ್ತದೆ. ದಿನಕ್ರಮೇಣ ಬಾಬಾರವರು ಬಹಳ ಸಹಜ ಮಾಡುತ್ತಾ ಹೋಗುತ್ತಾರೆ. ಈ ತ್ರಿಮೂರ್ತಿಯ ಚಿತ್ರ ಅಂತೂ ಬಹಳ ಒಳ್ಳೆಯ ವಸ್ತು ಆಗಿದೆ. ಇದರಲ್ಲಿ ಶಿವಬಾಬಾನೂ ಇದ್ದಾರೆ, ನಂತರ ಪ್ರಜಾಪಿತ ಬ್ರಹ್ಮನೂ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರ ಮೂಲಕ ಪುನಃ ಭಾರತದಲ್ಲಿ 100% ಪವಿತ್ರತೆ, ಸುಖ, ಶಾಂತಿಯ ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಉಳಿದ ಅನೇಕ ಧರ್ಮ ಈ ಮಹಾಭಾರತ ಯುದ್ಧದಿಂದ ಕಲ್ಪದ ಹಿಂದಿನಂತೆ ವಿನಾಶವಾಗುತ್ತದೆ. ಹೀಗೆಲ್ಲ ಪಾಂಪ್ಲೆಂಟನ್ನು ಮುದ್ರಣ ಮಾಡಿಸಿ ಹಂಚಬೇಕು. ಬಾಬಾರವರು ಎಷ್ಟು ಸಹಜವಾದ ಮಾರ್ಗವನ್ನು ತಿಳಿಸುತ್ತಾರೆ. ಪ್ರದರ್ಶನಿಯಲ್ಲಿಯೂ ಪಾಂಪ್ಲೆಂಟ್ಸ್ ಕೊಡಿ. ಪಾಂಪ್ಲೆಂಟ್ಸ್ನ ಮೂಲಕ ತಿಳಿಸಿಕೊಡುವುದು ಸಹಜ ಇದೆ. ಹಳೆಯ ಜಗತ್ತಿನ ವಿನಾಶ ಅಂತೂ ಆಗಲೇಬೇಕಿದೆ. ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಿದೆ. ಒಂದು ಆದಿಸನಾತನ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ. ಕಲ್ಪದ ಹಿಂದಿನಂತೆ ಉಳಿದೆಲ್ಲವೂ ವಿನಾಶವಾಗುತ್ತದೆ. ಎಲ್ಲಿಗೆ ಹೋಗಿ ಪಾಕೆಟ್ನಲ್ಲಿಯೂ ಪಾಂಪ್ಲೆಂಟ್ ಹಾಗೂ ಬ್ಯಾಡ್ಜ್ ಸದಾ ಇರಲಿ. ಕ್ಷಣದಲ್ಲಿ ಜೀವನ್ಮುಕ್ತಿಯ ಗಾಯನವಿದೆ. ಹೇಳಿ, ಇವರು ತಂದೆ, ಇವರು ದಾದಾ ಆಗಿದ್ದಾರೆ. ಆ ತಂದೆಯನ್ನು ನೆನಪು ಮಾಡುವುದರಿಂದ ಈ ಸತ್ಯುಗಿ ದೇವತಾ ಪದವಿಯನ್ನು ಪಡೆಯುತ್ತೀರಿ. ಹಳೆಯ ಜಗತ್ತಿನ ವಿನಾಶ, ಹೊಸ ಜಗತ್ತಿನ ಸ್ಥಾಪನೆ, ವಿಷ್ಣುಪುರಿ ಹೊಸ ಜಗತ್ತಿನಲ್ಲಿ ಪುನಃ ಇವರುಗಳ ರಾಜ್ಯ ಇರುತ್ತದೆ. ಎಷ್ಟು ಸಹಜ ಆಗಿದೆ. ತೀರ್ಥಯಾತ್ರೆ ಇತ್ಯಾದಿಗೆ ಮನುಷ್ಯ ಹೋಗುತ್ತಾರೆ. ಎಷ್ಟೊಂದು ಪೆಟ್ಟು ತಿನ್ನುತ್ತಾನೆ. ಆರ್ಯ ಸಮಾಜಿ ಇತ್ಯಾದಿಯರೂ ಸಹ ಟ್ರೈನ್ ತುಂಬಿ ಹೋಗುತ್ತಾರೆ. ಇದಕ್ಕೆ ಧರ್ಮದ ಪೆಟ್ಟು ಎನ್ನುತ್ತಾರೆ. ವಾಸ್ತವದಲ್ಲಿ ಅಧರ್ಮದ ಪೆಟ್ಟು ಆಗಿದೆ. ಧರ್ಮದಲ್ಲಂತೂ ಪೆಟ್ಟು ತಿನ್ನುವ ಅವಶ್ಯಕತೆ ಇಲ್ಲ. ನೀವಂತೂ ವಿದ್ಯೆಯನ್ನು ಓದುತ್ತಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಮನುಷ್ಯ ಏನೇನನ್ನೋ ಮಾಡುತ್ತಿರುತ್ತಾನೆ. ಮಕ್ಕಳು ಹಾಡಿನಲ್ಲಿಯೂ ಕೇಳಿದ್ದಾರೆ, ಮುಖವನ್ನು ನೋಡಿಕೋ ಪ್ರಾಣಿ. ಈ ಮುಖವನ್ನು ನಿಮ್ಮ ಹೊರತು ಯಾರೂ ನೋಡಲು ಸಾಧ್ಯವಿಲ್ಲ. ಭಗವಂತನಿಗೂ ನೀವು ತೋರಿಸಬಹುದು. ಇದು ಜ್ಞಾನದ ವಿಚಾರಗಳಾಗಿವೆ. ನೀವು ಮನುಷ್ಯನಿಂದ ದೇವತೆ, ಪಾಪಾತ್ಮಗಳಿಂದ ಪುಣ್ಯಾತ್ಮ ಆಗುತ್ತೀರಿ. ಜಗತ್ತು ಈ ವಿಚಾರಗಳನ್ನು ಸ್ವಲ್ಪನೂ ತಿಳಿದಿಲ್ಲ. ಈ ಲಕ್ಷ್ಮೀನಾರಾಯಣ ಸ್ವರ್ಗದ ಮಾಲೀಕರು ಹೇಗೆ ಆತರು, ಇದು ಯಾರೊಬ್ಬರಿಗೂ ಗೊತ್ತಿಲ್ಲ. ನೀವು ಮಕ್ಕಳಂತೂ ಎಲ್ಲವನ್ನೂ ತಿಳಿದಿದ್ದೀರಿ. ಯಾರದ್ದೇ ಬುದ್ಧಿಗೆ ಬಾಣ ನಾಟಿದರೆ ಡೋಣಿ ಪಾರಾಗುತ್ತದೆ. ಒಳ್ಳೆಯದು. ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग। नमस्ते नमस्ते नमस्ते। शुक्रिया बाबा, शुक्रिया। ಧಾರಣೆಗಾಗಿ ಮುಖ್ಯ ಸಾರ. ಒಂದು ವೇಳೆ ವಿನಾಶಿ ಧನ ಇದ್ದರೆ ಅದನ್ನು ಸಫಲ ಮಾಡಿಕೊಳ್ಳಲು ಅಲೌಕಿಕ ಸೇವೆಯಲ್ಲಿ ತೊಡಗಿಸಿ. ಅವಿನಾಶಿ ಧನದ ದಾನವನ್ನೂ ಸಹ ಅವಶ್ಯವಾಗಿ ಮಾಡಬೇಕು. 2. ತನ್ನ ಲೆಕ್ಕಪತ್ರದಲ್ಲಿ ನೋಡಿಕೊಳ್ಳಬೇಕು, ನನ್ನ ಸ್ಥಿತಿ ಹೇಗಿದೆ. ಇಡೀ ದಿನದಲ್ಲಿ ಯಾವುದೇ ಕೆಟ್ಟ ಕೆಲಸ ಅಂತೂ ಆಗಿಲ್ಲವೇ? ಪರಸ್ಪರದಲ್ಲಿ ದುಃಖವನ್ನಂತೂ ಕೊಟ್ಟಿಲ್ಲವೇ? ಯಾರದ್ದೇ ಮೇಲೆ ಕೆಟ್ಟ ದೃಷ್ಟಿಯಂತೂ ಹೋಗುವುದಿಲ್ಲವೇ? ವರದಾನ:
ಡಬಲ್ ಲೈಟ್ ಆಗಿ ಸರ್ವ ಸಮಸ್ಯೆಗಳಿಗೆ ಹೈ ಜಂಪ್ ಕೊಟ್ಟು ಪಾರು ಮಾಡುವಂತಹ ತೀವ್ರ ಪುರುಷಾರ್ಥಿ ಆಗಿರಿ. ಸದಾ ಸ್ವಯಂವನ್ನು ಅಮೂಲ್ಯ ರತ್ನವೆಂದು ತಿಳಿದು ಬಾಪ್ ದಾದಾರವರ ಹೃದಯದ ಡಬ್ಬಿಯಲ್ಲಿರಿ. ಅರ್ಥಾತ್ ಸದಾ ತಂದೆಯ ನೆನಪಿನಲ್ಲಿ ಸಮಾವೇಶವಾಗಿರಿ. ಆಗ ಯಾವುದೇ ಮಾತಿನಲ್ಲಿ ಕಷ್ಟದ ಅನುಭವ ಆಗುವುದಿಲ್ಲ. ಎಲ್ಲ ಹೊರೆ ಸಮಾಪ್ತಿ ಆಗುತ್ತದೆ. ಇದೇ ಸಹಜ ಯೋಗದಿಂದ ಡಬಲ್ ಲೈಟ್ ಆಗಿ ಪುರುಷಾರ್ಥದಲ್ಲಿ ಹೈ ಜಂಪ್ ಕೊಟ್ಟು ತೀವ್ರ ಪುರುಷಾರ್ಥಿ ಆಗುತ್ತೀರಿ. ಎಂದೇ ಯಾವುದೇ ಶ್ರಮದ ಅನುಭವವಾಗುತ್ತದೆಂದರೆ ತಂದೆಯ ಎದುರಿಗೆ ಕುಳಿತುಕೊಳ್ಳಿ ಹಾಗೂ ಬಾಪ್ ದಾದಾರವರ ವರದಾನಗಳ ಕೈ ಸ್ವಯಂನ ಮೇಲೆ ಅನುಭವ ಮಾಡಿ. ಇದರಿಂದ ಕ್ಷಣದಲ್ಲಿ ಸರ್ವ ಸಮಸ್ಯೆಗಳ ಪರಿಹಾರ ಸಿಗುತ್ತದೆ. ಶ್ಲೋಕನ್: ಸಹಯೋಗದ ಶಕ್ತಿ ಅಸಂಭವವನ್ನು ಸಹ ಸಂಭವ ಮಾಡಿಬಿಡುತ್ತದೆ. ಇದೇ ಸುರಕ್ಷತೆಯ ಕೋಟೆ ಆಗಿದೆ. ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ. ಸಮಯದ ಪ್ರಮಾಣ ಎಲ್ಲ ಕಡೆ ಸಕಾಶ್ ನೀಡುವ, ವೈಬ್ರೇಷನ್ಸ್ ನೀಡುವ ಮನಸ್ಸಿನ ಮೂಲಕ ವಾಯುಮಂಡಲವನ್ನು ರೂಪಿಸುವ ಕಾರ್ಯ ಮಾಡಬೇಕು. ಈಗ ಇದೇ ಸೇವೆಯ ಅವಶ್ಯಕತೆ ಇದೆ. ಹೇಗೆ ಸಾಕಾರ ರೂಪದಲ್ಲಿ ನೋಡಿದ್ದೀರಿ, ಆ ರೀತಿ ಅಲೆ ಬರುವಂತಹ ಸಮಯ ಬಂದಾಗ ಹಗಲು ರಾತ್ರಿ ಸಕಾಶ್ ನೀಡುವ, ನಿರ್ಬಲರಲ್ಲಿ ಬಲವನ್ನು ತುಂಬಿಸುವ ಗಮನ ಇರುತ್ತಿತ್ತು. ಸಮಯ ತೆಗೆದು ಆತ್ಮಗಳಿಗೆ ಸಕಾಶ್ ನೀಡುವ ಸೇವೆ ನಡೆಯುತ್ತಿತ್ತು. ಆ ರೀತಿ ತಂದೆಯನ್ನು ಅನುಸರಣೆ ಮಾಡಿ. ಓಂ ಶಾಂತಿ.